ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಸವೇಶ್ವರ ಮಹಿಳಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿನಿಯರಿಗಾಗಿ ಮಹಿಳಾ ಜಾಗೃತಿ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಧೋಳದ ಪೊಲೀಸ್ ಇಲಾಖೆಯಿಂದ ಆಗಮಿಸಿದ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ಶ್ರೀಮತಿ ಜಯಶ್ರೀ ಮೇಡಂ ರವರು ಮಾತನಾಡಿ, ಇಂದಿನ ಪ್ರಸ್ತುತ ಸ್ಥಿತಿಯಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವನ ರೂಪಿಸಿಕೊಳ್ಳುವುದು ಅವಶ್ಯಕ. ಹಾಗೆ ಪ್ರಚಲಿತ ದಿನಮಾನದಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯದಲ್ಲಿ ಮಹಿಳೆಯರ ಅಸಹಾಯಕತೆಯನ್ನು ತಿಳಿದು ಬೇರೆಯವರು ಅದರ ದುರುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಅವಕಾಶವನ್ನ ನಾವ್ಯಾರು ಕೂಡ ಮಾಡಿಕೊಡಬಾರದು. ಜೊತೆಗೆ ಮಹಿಳೆಯರ ಮೇಲಾಗುವ ದೌರ್ಜನ್ಯವನ್ನ ಹೋಗಲಾಡಿಸಲು ಮಹಿಳಾ ಕಾನೂನು ಅರಿವು ಪ್ರತಿಯೊಬ್ಬ ಮಹಿಳೆಯರಿಗೂ ವಿದ್ಯಾರ್ಥಿನಿಯರಿಗೂ ಇರಬೇಕು. ಹಾಗೆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಅನುಭವಿಸುವ ಸಮಸ್ಯೆಗಳು, ಹೆಣ್ಣು ಮಕ್ಕಳು ಸಮಾಜದಲ್ಲಿ ಹೇಗೆ ಬದುಕಬೇಕು, ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕಲ್ಪಿಸುವುದು ಹೇಗೆ, ಹೆಣ್ಣು ಮಕ್ಕಳನ್ನ ಸಬಲರನ್ನಾಗಿ ಮಾಡುವುದು ಹೇಗೆ ಎಂಬ ವಿಷಯವನ್ನ ತಮ್ಮದೇ ಆದ ಮಾತುಗಳ ಮೂಲಕ ತಿಳಿಸಿದ್ರು. ಅಲ್ಲದೆ ಸಮೂಹ ಮಾಧ್ಯಮದ ಪ್ರಭಾವಕ್ಕೊಳಗಾಗಿ ವಿದ್ಯಾರ್ಥಿನಿಯರು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಈ ಸಮೂಹ ಮಾಧ್ಯಮದಿಂದ ದೂರವಿರಬೇಕು ಎಂದಿದ್ದಾರೆ. ಜೊತೆಗೆ ವರದಿಗಾರರು ಆದ ಅವಿನಾಶ್ ಕುಸ್ಟಿ ಅವರು ಮಾತನಾಡಿ, ಸಮೂಹ ಮಾಧ್ಯಮದಿಂದಾಗುವ ದುಷ್ಪರಿಣಾಮಗಳು ಹಾಗೂ ಅದರ ದುರ್ಬಳಕೆಯಾಗುವ ರೀತಿಯನ್ನ ವಿದ್ಯಾರ್ಥಿನಿಯರಿಗೆ ತಿಳಿಸಿ ಅದರಿಂದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅವಶ್ಯಕ ಎಂದಿದ್ದಾರೆ. ನಂತರ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಚಾರ್ಯರು ಆದ ಶ್ರೀ ಎಂ.ಎ. ಮೋರೆ ಅವರು ಮಾತನಾಡಿ, ವಿದ್ಯಾರ್ಥಿನಿಯರು ತಮ್ಮ ಮೇಲಾಗುವ ದೌರ್ಜನ್ಯವಾಗಲಿ ಇತರ ಯಾವುದೇ ರೀತಿಯ ತೊಂದರೆಯಾಗಿರಲಿ ಕಾಲೇಜಿನಲ್ಲಿ ಶಿಕ್ಷಕರಿಗೆ ಹಾಗೂ ಮನೆಯಲ್ಲಿ ಇರುವಂತಹ ಪಾಲಕರಿಗೆ ತಿಳಿಸುವುದು ಅವಶ್ಯಕ ಮತ್ತು ಮಹಿಳೆಯರಿಗಾಗುವ ಕಾನೂನು ತಿಳುವಳಿಕೆ ಅವುಗಳನ್ನ ಸರಿಯಾಗಿ ಬಳಸಿಕೊಳ್ಳುವ ರೀತಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಇರಬೇಕು ಎಂದಿದ್ದಾರೆ. ನೀವು ಫೂಲ್ ಆಗೋದು ಹೇಳಿ ಒಂದು ಹೊರಗಡೆ ಬರ್ತಿರ್ತೀರಲ್ಲ, ಶಾಲೆ ಮುಗಿಸ್ಕೊಂಡು ನೀವೇನೋ ಹಸು ಅದ ಒಂದು ಸ್ವಲ್ಪ ಏನಾರೆ ನಾಷ್ಟ ಮಾಡಕ್ಕೆ ಕ್ಯಾಂಟೀನು, ಒಂದೊಂದು ಸ್ಕೂಲ್ನಾಗ ಕ್ಯಾಂಟೀನ್ ಅದ, ಒಂದೊಂದು ಸ್ಕೂಲ್ನಾಗ ಕ್ಯಾಂಟೀನ್ ಇಲ್ಲ. ಹೊರಗಡೆ ನೀವು ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಮನೆಗೆ ಹೋಗ್ಬಿಡ್ತೀವಿ, ಅದನ್ನ ಬೇರೆದವ್ರು ಬಿಲ್ ಕೊಡ್ತಿರ್ತಾರೆ. ಯಾಕೆ ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ಟಿರಂಗಿಲ್ಲ? ನಿಮ್ಮ ಅಪ್ಪ ಅಮ್ಮ ನೀವು ತಿನ್ನಾಗ ದುಡ್ಡು ಕೊಟ್ಟಿರ್ತಾನ, ಮನೆ ಸಮೀಪ ಇರ್ತೈತಿ, ಸೀದಾ ಮನೆಗೆ ಹೋಗ್ಬಿಡ್ರಿ. ಹೋಟೆಲ್ನಾಗ ಹೋಗ್ತೀವಿ, ಹೋಟೆಲ್ನಾಗ ಹೋಗಿದ್ರೆ ನೀವು ತಿಂದಿದ್ರ ಬೇರೆದವ್ರು ಬಿಲ್ ಕೊಡ್ತಾರೆ. ಯಾಕಪ್ಪ ನೀವು ನಮ್ಗೆ ಬಿಲ್ ಕೊಡ್ತೀವಿ ಅಂತ ನೀವು ಕೇಳ್ಬೋದಲ್ಲ. ಅನ್ನ ತಿನ್ಸಿದ ಒಂದು ಹುಡುಗಿನ ಪಟಾಸಾಕ ಅವ ನೀವು ಸಪೋರ್ಟ್ ತಗೋತಾಳೆ, ಅಕ್ಕಿ ತಗೊಂಡ ನೀವು ಅಕ್ಕಿ ಇದ್ರೊಳಗೆ ನೀವು ಅಕ್ಕಿ ತಗೊಂಡು ನಾಶ ಮಾಡಬಹುದು. ಅದು ಒಟ್ಟು ತಿಂತೀರಾ? ಅದೂ ಇಲ್ಲ, ಎಲ್ಲಾನು ಟೇಸ್ಟ್ ಮಾಡಿದಾಗ ನಿಮಗೆ ಬೇಕಾಗಿರೋದು ತಿನ್ನಕ್ಕಾಗಲ್ಲ. ಬಾಟ ಮನೆಗೆ ಬಂದು ಯಾರು ತಿಂತೀರಿ ನೀವು? ಆಸೆ ನೀವು ಏನು ಅಜ್ಜಿ ಏನು ಮನೆ ಒಳಗೆ ನೀವು ಸೋದರ ಮಾವನ ಹೆಚ್ಚು ನೀವು ಅಟ್ಯಾಚ್ ಆಗಿ ಚಾಟಿಂಗ್ ಮಾಡ್ತಿರ್ತೀರಿ. ನಿಮ್ಗೆ ಊಟದೂ ಸಿಹಿ ಹತ್ತೋದಿಲ್ಲ, ಕ್ಲಾಸ್ನ್ಯಾಗ ಸರ್ ಪಾಠ ಮಾಡೋದು ನಿಮ್ಗೆ ಅರ್ಥ ಆಗೋದಿಲ್ಲ. ಅನ್ನೋನು ನಂಬರ್ ಬಂದಿದ್ದನ್ನು ಅದು ಇಮಿಡಿಯೇಟ್ ಆಗಿ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಅದಕ್ಕೆ ಹಾಯ್ ಮಾಡ್ತೀರಿ. ಹಾಯ್ ಅನ್ನೋದು ಒಂದೇ ಬಿಟ್ಟು ಅವ ಮತ್ತೊಂದು 4 ದಿನ ಬಿಟ್ಟು ಬ್ರೇಕ್ ಬಿಟ್ಬಿಟ್ಟು ಒಬ್ಬರು ಒಂದು ಹಳ್ಳ ತೊಡಬೇಕಾದ್ರೆ ಒಂದು ಬಾವಿ ತೋಡ್ಬೇಕಾದ್ರೆ ಎಷ್ಟು ದಿನ ಬೇಕಮ್ಮ? ನಾವು ಹೊರಗಾಗ ಒಂದು ಬಾವಿ ತೋಡ್ಬೇಕಾದ್ರೆ ಎಲ್ಲರಿಗೂ ಗೊತ್ತಾಕತ್ತಿದ್ದು, ಆಡು ಭಾಷೆನ ಮಾತಾಡಕತ್ತಿದ್ದು. ಬಾವಿ ಹೊಲದಾಗ ಒಂದು ಬಾವಿ ಮಾಡ್ತಿದ್ರು ಗೊತ್ತೈತಿ. ಈಗೆಲ್ಲ ಬೋರ್ ಹಾಕಕತ್ತಾರ. ಮೊದಲು ಅವಾಗ ಬಾವಿ ಕಡಿತಿದ್ರು, 23 ಜನ ಮಂದಿ ಬಾವಿ ಕಡಿತಿದ್ರು. ಅದನ್ನ ಬಾವಿ ಕಡಿಬೇಕಾತಂದ್ರೆ ಎಷ್ಟು ದಿನ ಬೇಕಾಗುತ್ತ? ಹೊಸ ಬೇಕಾಗುತ್ತ, ಹೌದಿಲ್ಲ? ನೀವು ಹಳ್ಳಕ್ಕೆ ಬೀಳ್ಬೇಕಾದ್ರೆ ಬರೀ ಒಂದು ಹಾಯ್ ಮೆಸೇಜ್ ಮಾಡೋಣ 4 ನಿಮಿಷ ಕೊಡ್ತಾನ. ನಿಮ್ಮ ತೆಲ ಗುಳ ಕಡಿತಿರ್ತೈತಿ. ಹಾಯ್ ಅಂದ್ರೆ ಯಾರೋ ಅವು ಏನೋ ಯಾರೋ ಗೊತ್ತಿಲ್ಲ, ಹಾಯ್ ಅಂದ್ರೆ ಏನೋ ಯಾರೋ ಅಂತಾನೆ, ನೀವು ಅದಕ್ಕೆ ರಿಪ್ಲೈ ಮಾಡಿರ್ತೀವಿ. ಲಾಸ್ಟಿಗೆ ಬಿಡೋದು ವಾಟ್ ಇಸ್ ಯುವರ್ ಸ್ವೀಟ್ ನೇಮ್, ಕ್ವಾಲಿಫಿಕೇಶನ್, ನೀ ಏನು ಓದಾಕತ್ತೀವಿ, ರೀ ಹೋಗಿ ಹಿಂದಗಡೆ ನೀ ಎಲ್ಲದಿ ಏನು ಮಾಡ್ತಿ, ಯಾವ ಶಾಲೆಗೆ ಹೋಗ್ತಿ, ನಿಮ್ಮ ಮನೆ ಎಲ್ಲಿ ಬರ್ತೈತಿ, ನಿಮ್ದು ಏನ ಎಂತ. ನೀವು ಫೂಲ್ ಆಗೋದು ಎಲ್ಲಿ? ಒಂದು ಹೊರಗಡೆ ಬರ್ತಿರ್ತೀರಲ್ಲ, ಶಾಲೆ ಮುಗಿಸ್ಕೊಂಡು ನೀವೇನಾರು ಹಸು ಅದಾಗ ಸ್ವಲ್ಪ ಏನಾದ್ರೆ ನಾಷ್ಟ ಮಾಡಕ್ಕೆ ಕ್ಯಾಂಟೀನು, ಒಂದೊಂದು ಸ್ಕೂಲ್ನಾಗ ಕ್ಯಾಂಟೀನ್ ಅದಾವ, ಒಂದೊಂದು ಸ್ಕೂಲ್ನಾಗ ಕ್ಯಾಂಟೀನ್ ಇಲ್ಲ. ಹೊರಗಡೆ ನೀವು ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಹೊರಗಡೆ ಹೋಗ್ತಿರ್ತೀರಿ, ಅದನ್ನ ಬೇರೆದವ್ರು ಬಿಲ್ ಕೊಡ್ತಿರ್ತಾರೆ. ಯಾಕೆ ನಿಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ಟಿರಂಗಿಲ್ಲ? ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ತಿನ್ನಕ್ಕೆ ದುಡ್ಡು ಕೊಟ್ಟಿರ್ತಾನ, ಮನೆ ಸಮೀಪ ಇರ್ತೈತಿ, ಸೀದಾ ಮನೆಗೆ ಹೋಗ್ಬಿಡ್ಬೇಕು. ಹೋಟೆಲ್ನಾಗ ಹೋಗ್ತೀರಿ, ಹೋಟೆಲ್ನಾಗ ಹೋಗಿದ್ರೆ ನೀವು ತಿಂದಿದ್ದ ಬೇರೆದವ್ರು ಬಿಲ್ ಕೊಡ್ತಾರೆ. ಯಾಕಪ್ಪ ನೀನು ನಮ್ಗೆ ಬಿಲ್ ಕೊಡ್ತೀವಿ ಅಂತ ನೀವು ಕೇಳ್ಬೋದಲ್ಲ. ಅನ್ನ ತಿನ್ಸಿದ ಒಂದು ಹುಡುಗಿನ ಪಟಾಸಾಕ ಅವ ನಿಮ್ಮ ಸಪೋರ್ಟ್ ತಗೋತಾಳೆ, ಅಕ್ಕಿ ತಗೊಂಡು ನೀವು ಅಕ್ಕಿ ಇದ್ರೊಳಗೆ ನೀವು ಹೊಟ್ಟೆ ತುಂಬ ನಾಶ ಮಾಡಿರೋದು.
20,000 ರೂಪಾಯಿ ನೇರ ಕೊಂಡು ಹೋಗ್ತಾರೆ. ಯಾರು 5-6 ಸಾವಿರ ರೂಪಾಯಿ ಯಾರು ತಗೊಳಂಗಿಲ್ಲ. ಇರ್ಬೋದು 5-6 ಸಾವಿರ ರೂಪಾಯಿ ತಗೋತಾರೆ, 2,000 ರೂಪಾಯಿ ಕೊಂಡು ಹೋಗ್ತಾರೆ. ರಿಯಲ್ ತಗೊಳ್ಳೋದು ನೀವು 20-25 ಸಾವಿರ ರೂಪಾಯಿ ದೊಡ್ಡ ಐಫೋನನ್ನ ನೀವು ಹಿಡಿತೀರ ಜಾಸ್ತಿ ಇದ್ದದ್ದು. ನಿಮಗೆ ನಾನು ಹೇಳೋದು ಇಷ್ಟ, ಫೋನದ ಒಂದು ಅವಾಯ್ಡ್ ಮಾಡಿದ್ರಂದ್ರೆ ಅಣ್ಣ ಅಲ್ಲಿ ಬಾ ಅನ್ನಕತ್ತಾನ, ಅನ್ನಂತಲ್ಲಿ ಹೋಗಿ ಬರೋಣ ಬರ್ರಿ ದಯಮಾಡಿ ಹೇಳ್ತೀನಿ. ಯಾ ಅಣ್ಣ ಇರಲಿ ಏನಿರಲಿ ನಿಮ್ಗೆ ಬೆನಿಫಿಟ್ ಅಣ್ಣ ತಮ್ಮ ಅವರೇ ನಿಮ್ಗೆ ಶಾಶ್ವತ ಇರ್ತಾರೆ. ಹೊರಗಡೆ ಯಾರು ಫ್ರೆಂಡ್ಶಿಪ್ ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೊಳ್ರಿ. ಮಿಕ್ಕಿದಕ್ಕೆ ಅವ್ರ ಸಹವಾಸ ಮಾಡೋದು ಸರಿಯಲ್ಲ. ಫಸ್ಟ್ ಎಡುವುದರಲ್ಲಿ ಒಂದು ಟಾಪ್ ತೊಗೊಂಡೆ, ಒಂದು ಕ್ಲಿಪ್ ತೊಗೊಂಡೆ, ಒಂದು ರೋಸ್ ಕೊಟ್ಟೆ, ಒಂದು ಪರ್ಸ್, ಒಂದು ಹ್ಯಾಂಗಿಂಗ್ ಬಳಿ, ಇವೆಲ್ಲ ನಿಮಗೆ ಗಿಫ್ಟ್ಗಳು ಭಾಳ ಇಷ್ಟ ಅಲ್ಲ. ಈವೆಂಟ್ ಇವೆಲ್ಲ ಭಾಳ ಇಷ್ಟ ನಿಮಗೆಲ್ಲ. ನಿಮ್ಗೆ ಇಷ್ಟಗಳು ನೀವು ಫಸ್ಟ್ ಯಾವ್ಯಾವ್ದು ನೀವು ಇಷ್ಟ ಆಗ್ತೀರ ಅನ್ನೋದು ಅದರಿಂದನೇ ಎಲ್ಲಾನು ಪೂರ್ಣ ಹಳೆ ಬಿಡೋರು ನೀವು. ಅದಕ್ಕೆ ಮನೆ ನಿಮ್ಮ ತಾಯಿ ತಂದೆ ದುಡ್ಡು ಕೊಟ್ಟಿರ್ತಾರೆ. ನಿಮಗೆ ಏನ್ ಬೇಕು ನೀವಾಗಿರ್ಬೋದು, ನಿಮ್ಮ ಪ್ರದೇಶದೊಳಗಾಗಿರ್ಬೋದು, ಅದು ಸಿಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ವೈರಲ್ ಆಗಿರೋದು. ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ. ಯಾವ್ದೊಂದು ಆ್ಯಪ್ ಬಂದ್ರು ಆ ಆ್ಯಪ್ ಬಗ್ಗೆ ನೀವು ಅರಿವು ಇರ್ಬೇಕು. ಅದ್ರೊಳಗೆ ನನಗೆ ಏನ್ ಬೇಕು, ನಾನು ಏನ್ ಮಾಡಾಕತ್ತೀನಿ, ಈಗ ನಾನು ಏನ್ ಮಾಡಬಹುದು ಮುಂದೆ ಅನ್ನುವಂತ ವಿಚಾರಗಳನ್ನ ಮಾಡ್ಕೊಳ್ಳಿ. ಇದು ಸಂಪೂರ್ಣವಾದ ಮಾಹಿತಿಯನ್ನು ಮೇಡಮ್ ಅವ್ರು ಕೊಡಕ ಮೇಡಮ್ ಅವ್ರು ಕರ್ಕೊಂಡ್ ಬಂದ. ಮೇಡಮ್ ಅವ್ರ ಎಲ್ಲೋ ಪರಿಚಯ, ಅವ್ರ ಮಾತನ್ನ ಕೇಳ್ಬೇಕು, ನೀವೆಲ್ಲ ಕೇಳ್ಬೇಕಂತ ಕರ್ಕೊಂಡ್ ಬಂದ. ನಾನು 3 ಸಂಖ್ಯೆ ಕಲ್ತೇನೆ ಆರಂಜಿ ಒಳಗ, ಇಲ್ಲೇ ಅದೇ ಹೋಗಿಲ್ಲ. ನಂತರದಲ್ಲಿ ಶ್ರೀಮತಿ ಜಯಶ್ರೀ ಮೇಡಂ ಹಾಗೂ ಅವಿನಾಶ್ ಕೋಸ್ಟಿ ಅವರಿಗೆ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು ಆದ ಶ್ರೀ ಜಿಬಿ ಹಡಪದ, ಶ್ರೀ LS ಆಧಾರ್, ಶ್ರೀ ಶಾಂತಿಪ್ಪ ಮಠಪತಿ, ಶ್ರೀ TN ಅಗಸಿಮನೆ ಮತ್ತು ಶ್ರೀ ಉಮೇಶ್ ಪೂಜಾರಿ ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಶಾಂತೇಶ್ ಮಠಪತಿ, TV20 ಕನ್ನಡ ನ್ಯೂಸ್, ಮುಧೋಳ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.